ಅವೈಜ್ಞಾನಿಕ ಅಪೂರ್ಣವಾಗಿರ್ತಕ್ಕಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸನ್ ಅವರ ವರದಿಯನ್ನ ತಿರಸ್ಕಾರ ಮಾಡಲೇಬೇಕು ಅಂತ ಹೇಳಿ ರಾಜ್ಯ ಬಲಗೈ ಸಮುದಾಯದ ಒಕ್ಕೂಟ ಇವತ್ತು ಬೃಹತ್ ಆದಂಥ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇದೀಗ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯ ಒಕ್ಕೂಟದ ಸ್ವಾಮೀಜಿ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡ್ತೀನಿ. ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರಿದ್ದಾರೆ. ಸ್ವಾಮೀಜಿ, ಇವತ್ತು ಬೃಹತ್ ಆದಂಥ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಮುಖವಾದಂಥ ಬೇಡಿಕೆ ಏನು? ನಮ್ಮ ಪ್ರಮುಖವಾದಂಥ ಬೇಡಿಕೆ ಇವತ್ತು ಕರ್ನಾಟಕ ಸರ್ಕಾರಕ್ಕೆ, ಈ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಬಹುಮುಖ್ಯ ಪಾತ್ರ ವಹಿಸಿದಂಥದ್ದು ನಮ್ಮ ಸಮುದಾಯ. 135 ಸೀಟ್ಗಳು ಬರಬೇಕಂದ್ರೆ ಅದಕ್ಕೆ ಬಲಗೈ ಸಮುದಾಯದ ಪರಿಶ್ರಮ ಬಹಳಷ್ಟಿದೆ. ಬಹಳ ವಿಶ್ವಾಸವಿಟ್ಟು ನಾವು ಈ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ನಮ್ಮ ಸಮುದಾಯ ಇವರನ್ನ ನಾವು ಆಯ್ಕೆ ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರವಾಗಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ಸರ್ಕಾರ ರಚನೆ ಮಾಡಿತು. ಅವರಿಗೆ ಏನು ನಿರ್ದೇಶನ ಕೊಡ್ತು ಸುಪ್ರೀಂ ಕೋರ್ಟ್ ಅಂದ್ರೆ, ದತ್ತಾಂಶವನ್ನು ತೆಗೆದುಕೊಳ್ಳಿ ಮತ್ತೆ ಸಮಾನ ಜಾತಿಗಳನ್ನ ಒಟ್ಟುಗೂಡಿಸಿ ಅಂತ ಹೇಳ್ತು. ಆದರೆ ನಾಗಮೋಹನ್ ದಾಸ್ ಅವರು ಜಾತಿಗಳನ್ನೇ ಬೈಫರ್ಕಿಟೇಟ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ದತ್ತಾಂಶಗಳನ್ನ ಖಂಡಿತವಾಗ್ಲೂ ಮನೆಗೆ ಹೋಗಿಲ್ಲ, ಅಪೂರ್ಣವಾಗಿದೆ, ಅವೈಜ್ಞಾನಿಕವಾಗಿದೆ. ಇಂತಹ ಒಂದು ವರದಿಯನ್ನ ಸರ್ಕಾರ ಈಗಾಗಲೇ ಮೇಲ್ಮನೆಯಲ್ಲಿ, ಕೆಳಮನೆಯಲ್ಲಿ, ರಾಜ್ಯಪಾಲರಲ್ಲಿ ಒಪ್ಕೊಂಡ್ಬಿಟ್ಟು ಆಕ್ಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ರೋಸ್ಟರ್ ಮಾಡ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ ಒಳ ಮೀಸಲಾತಿಯು ಒಂದು ಸಮುದಾಯದ ವಿಷಯ ಅಲ್ಲವೇ ಅಲ್ಲ. ಒಳ ಮೀಸಲಾತಿಯು 101 ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ್ದು. ಹಾಗಾಗಿ ಯಾವುದೇ ಒಂದು ಸಮುದಾಯಕ್ಕೆ ತೊಂದರೆ ಆಗಬಾರ್ದು, ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಒಂದು ಸಮುದಾಯದ ಹಕ್ಕುಗಳನ್ನ ಕಿತ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಈ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದೆ, ತಿರಸ್ಕರಿಸಿ. ಮತ್ತೆ ರೋಸ್ಟರ್ ಬಿಂದುಗಳು ಸರಿಯಿಲ್ಲ, ತಿರಸ್ಕರಿಸಿ ಅಂತ ಹೇಳ್ತಾ ಇದ್ದೀವಿ ಸರ್. ನಾಗಮೋಹನ್ ದಾಸ್ ಅವರು ಸಮೀಕ್ಷೆಯನ್ನ ಮಾಡಿದ್ರು, ವರದಿಯನ್ನ ಕೊಟ್ಟರು. ಅವರ ವರದಿಯನ್ನ ಆಧರಿಸಿ ಈಗಾಗಲೇ ಮೀಸಲಾತಿ ಹಂಚಿಕೆ ಆಗಿರುವಂತದ್ದು. ಈಗ ಮತ್ತೆ ಒಳ ಮೀಸಲಾತಿ ವಿಚಾರದಲ್ಲೂ ಸಹ ಸಾಕಷ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇರುವಂತದ್ದು. ಈಗ ನಾಗಮೋಹನ್ ದಾಸ್ ಅವರ ವರದಿಯನ್ನ ಸರ್ಕಾರ 6-6-6-5 ಅಂತ ಮಾಡಿದ್ದು. ಆದ್ರೆ ಅದನ್ನ 6-6-5 ಮಾಡಕ್ಕಾಗಲ್ಲ ಸರ್. ಈಗಾಗಲೇ ಕೋರ್ಟ್ ಅಲ್ಲಿ ಇದೆ, ಅದು 56 ಇದೆ. 56 ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಡಲ್ಲ. 50 ಮಾಡಿ ಅಂತ ಹೇಳಿದೆ. ಈ ನಾಗಮೋಹನ್ ದಾಸ್ ಅವರ ವರದಿಯನ್ನ ಆಧರಿಸಿ ಹೆಂಗ್ ಮಾಡಕ್ಕಾಗುತ್ತೆ ಸರ್ ಸರ್ಕಾರ? ಯಾವ ಕಾರಣಕ್ಕೂ ಮಾಡಲ್ಲ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬಿಡುತ್ತೆ, ಕಂಟೆಂಪ್ಟ್ ಆಫ್ ಸುಪ್ರೀಂ ಕೋರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನು ಇವರು ಜಾರಿ ಮಾಡಕ್ ಆಗಲ್ಲ ಸರ್. ಯಾಕೆಂದ್ರೆ ಹಿಂದೆ ಇದ್ದಂತ ಬೊಮ್ಮಾಯಿ ಸರ್ಕಾರನೇ ಮಾಡಬಹುದಾಯಿತು. ಶೆಡ್ಯೂಲ್ ನೇನ್ಗೆ ಹಾಕಬೇಕು, ಆರ್ಟಿಕಲ್ 341 ಅಮೆಂಡ್ಮೆಂಟ್ ಆಗಬೇಕು. ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅದು ರಾಜ್ಯ ಸರ್ಕಾರಕ್ಕೆ ವ್ಯಾಪ್ತಿಗೆ ಬರೋದಿಲ್ಲ ಸರ್, ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಅಂದಮೇಲೆ 56 ಸಾಧ್ಯ ಇಲ್ಲ, 50 ಸಾಧ್ಯತೆ ಇದೆ. 50ರಲ್ಲೂ ಒಳ ಮೀಸಲಾತಿ ಮಾಡಿ ಅಂತ ಕೇಳ್ತಿದ್ದಾರೆ. 50ರಲ್ಲಿ ಹಳೆ ಮೀಸಲಾತಿಯಲ್ಲಿ ಅದು ಡಾಟಾ ಇಲ್ಲ ಸರ್. ಡಾಟಾ ಎಲ್ಲಿ ಬರುತ್ತೆ 50ರಲ್ಲಿ ಮಾಡಲಿಕ್ಕೆ? ಹಾಗಾಗಿ ಸರ್ಕಾರ ಒಳ ಮೀಸಲಾತಿ ವಿಷಯದಲ್ಲಿ ಗೊಂದಲದ ಗೂಡಾಗಿದೆ. ಒಂದು ಜೇನುಗೂಡಿಗೆ ಕಲ್ಲೊಡೆದಿದೆ. ಪರಿಶಿಷ್ಟರ ಒಗ್ಗಟ್ಟನ್ನ ಮುರಿತಾ ಇದೆ, ಪರಿಶಿಷ್ಟರ ಒಗ್ಗಟ್ಟನ್ನ ಚೂರು ಮಾಡ್ತಾ ಇದೆ. ಒಳ ಮೀಸಲಾತಿ ಹೆಸರಲ್ಲಿ ಸಮುದಾಯಗಳನ್ನ ಸಂಘರ್ಷಕ್ಕೀಡು ಮಾಡ್ತಾ ಇದೆ. ಇದು ಖಂಡಿತ ಸರ್ಕಾರಕ್ಕೆ ಒಳ್ಳೆಯ ಶ್ರೇಯಸ್ಕರವಾದ ಬೆಳವಣಿಗೆ ಅಲ್ಲವೇ ಅಲ್ಲ ಸರ್. ಈಗ ಸಮೀಕ್ಷೆ ಅಪೂರ್ಣವಾಗಿದೆ, ಅವೈಜ್ಞಾನಿಕ ಆಗಿದೆ ಅಂತೀರಾ. ಇದನ್ನು ಸರಿಸೋದು ಹೇಗೆ? ಅಂದ್ರೆ ಸಮೀಕ್ಷೆ ಇನ್ನೊಮ್ಮೆ ಆಗ್ಬೇಕಂತೀರಾ? ಇದನ್ನು ಸರಿಪಡಿಸೋ ನ್ಯಾಯ ಹೇಗೆ ಅಂತ? ಬಹಳ ಸುಲಭ ಸರ್. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಈಗಾಗಲೇ ಸೆನ್ಸಸ್ ಮಾಡಿದೆ, ರಾಷ್ಟ್ರೀಯ ಜಾತಿ ಸಮೀಕ್ಷೆ ಬರ್ತಾ ಇದೆ. ಅಂತ ತುರಾತುರಿ ಏನ್ ಸರ್? 56,000 ಹುದ್ದೆ ತುಂಬಬೇಕಲ್ಲ ಸರ್. ಬೇರೆ ವಿದ್ಯಾರ್ಥಿಗಳ ಹಿತದೃಷ್ಟಿ ಬೇಕಲ್ಲ ಸರ್. ಬೇರೆ ವಿದ್ಯಾರ್ಥಿಗಳು ನಮ್ಮಿಬ್ಬರ ಬಡದಾಟದಿಂದ ಅವ್ರ ಭವಿಷ್ಯ ಹಾಳಾಗೋದು ಬೇಡ ಸರ್. ಹಳೆ ಮೀಸಲಾತಿಯನ್ನು ಇಟ್ಕೊಂಡು ಹುದ್ದೆಗಳು ತುಂಬಲಿ, ಅದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಎಲ್ಲಾ ವರದಿಗಳು ಬಂದ ಮೇಲೆ, ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಕ್ಕಿದ ಮೇಲೆ, ದತ್ತಾಂಶಗಳು ಸರಿ ಮಾಡಿದ್ಮೇಲೆ, ರೋಸ್ಟರ್ ಸರಿ ಆದ್ಮೇಲೆ ಒಳ ಮೀಸಲಾತಿ ಜಾರಿ ಮಾಡಲಿ. ನೀವು ಈಗ ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಡವನ್ನ ಹಾಕ್ತಾ ಇದ್ದೀರಾ. ಆದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಉಪಚುನಾವಣೆ ಇರೋ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರುವಂತದ್ದು, ಸರ್ಕಾರವೂ ಸಹ ಇಕ್ಕಟ್ಟಿಗೆ ಸಿಲುಕಿದೆ. ಒಂದ್ ಕಡೆ ನೀವು ಒತ್ತಡವನ್ನ ಹಾಕ್ತಾ ಇದ್ದೀರಿ, ಇದು ಹೇಗೆ ಸರಿ ಮಾಡೋದು ಅಂತ? ಸರ್ಕಾರದ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ಸರ್. ಅದು ಸರ್ಕಾರದ ಜವಾಬ್ದಾರಿ. ನೀತಿ ಸಂಹಿತೆ ಬರುತ್ತೆ, ಮತ್ತೆ ನೀತಿ ಸಂಹಿತೆ ಹೋಗುತ್ತೆ. ಆದ್ರೆ ಸಾಮಾಜಿಕವಾಗಿ ಸರ್ಕಾರ ಪ್ರತಿಯೊಬ್ಬರ ಹಕ್ಕನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ಸರ್ಕಾರದ ಮುಖ್ಯಸ್ಥರಿಗಿದೆ, ಸರ್ಕಾರಕ್ಕಿದೆ. ಸರ್ಕಾರ ಕೂಡಲೇ ಇದನ್ನ ಬಹಳ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದನ್ನು ಮುಂದಕ್ಕೆ ಹಾಕಿ, ಒಂದು 3 ತಿಂಗಳು 6 ತಿಂಗಳ ಮುಂದಕ್ಕೆ ಹಾಕಿ ಒಂದು ಟೆಕ್ನಿಕಲ್ ಕಮಿಟಿಯನ್ನ ಮಾಡಿ, ನ್ಯಾಷನಲ್ ಸಮೀಕ್ಷೆ ಬರ್ತಾ ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ಸಮೀಕ್ಷೆ ನೋಡಿಕೊಂಡು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ, ತಾರತಮ್ಯ ಆಗದ ರೀತಿಯಲ್ಲಿ ಜಾರಿ ಮಾಡಲಿ ಸರ್. ಇವತ್ತು ಬೃಹತ್ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಸರ್ಕಾರದಿಂದ ಯಾರಾದ್ರೂ ನಿಮ್ಮನ್ನ ಸಂಪರ್ಕಿಸುವ ಪ್ರಯತ್ನಗಳನ್ನ ಏನಾದ್ರೂ ಮಾಡಿದ್ರೆ? ಇವತ್ತು ಪ್ರತಿಭಟನೆಯಲ್ಲಿ ಯಾರಾದ್ರೂ ಸಚಿವರುಗಳು, ಶಾಸಕರುಗಳು ಭಾಗಿಯಾಗ್ತಾ ಇದ್ದಾರೆ ಹೇಗೆ ಅಂತ? ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವೇದಿಕೆಗೆ ಬರಬೇಕು ಅಂತ ನಿನ್ನೆನೆ ನಾವು ನಮ್ಮ ಮನವಿ ಪತ್ರವನ್ನು ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ತಲುಪಿಸಿದ್ದೇವೆ. 31 ಜಿಲ್ಲೆಯ ಎಲ್ಲ ನಮ್ಮ ಸಮುದಾಯದ ಮುಖ್ಯಸ್ಥರು ಬರ್ತಿದ್ದಾರೆ. ನಮ್ಮ ಸಮುದಾಯದ ಪಕ್ಷಾತೀತ ಹಾಲಿ ಮಾಜಿ MLAಗಳೆಲ್ಲ ಬರ್ತಿದ್ದಾರೆ. ಈ ಸಮುದಾಯ ಅತ್ಯಂತ
ಪ್ರಜಾಪ್ರಭುತ್ವದಲ್ಲಿ ಈ ಸರ್ಕಾರಕ್ಕೆ ಹೆಚ್ಚು ಪ್ರಬಲವಾಗಿ ಸಹಕಾರ ಮಾಡಿರೋ ಸಮುದಾಯ. ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಿಲ್ಲಿವರೆಗೂ ಬರೋವರೆಗೂ ನಾವು ಈ ಜಾಗ ಖಾಲಿ ಮಾಡಲ್ಲ ಸರ್. ಅಂದ್ರೆ ಉಗ್ರವಾದ ಹೋರಾಟಕ್ಕೂ ರೆಡಿಯಾಗಿದ್ದೀರಾ ಅಂತ? ಸರ್ ಖಂಡಿತವಾಗ್ಲೂ ರೆಡಿ ಇದ್ದೇವೆ, ಖಂಡಿತವಾಗ್ಲೂ ರೆಡಿ ಇದ್ದೇವೆ ಸರ್. ಇದಿಷ್ಟು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ಮಾತುಗಳು. ರಾಜ್ಯ ಸರ್ಕಾರ ಸಮೀಕ್ಷೆಯನ್ನ ಸರಿಯಾಗಿ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ ಮತ್ತು ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು, ಇಲ್ಲದೆ ಹೋದ್ರೆ ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.